ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳಿಗೆ ನೂತನ ದಿನ ನೋಡುವುದಕ್ಕೆ ಕೃಪೆ ಮಾಡೋಕ್ಕಾಗಿ ತಂದೆಯ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನಾನು ಕಾಲಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಆಮೇನ್ ಅಲ್ಲೆಲ್ಲಿ ಹೌದು. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ನೋಡೋದಾದರೆ ದಾವೀದನು ಬರೆದ ಕೀರ್ತನೆ 23ನೇ 4ನೇ ವಚನ ನಿಮಗಾಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ನಾನು ಕಾಲಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ಧ್ವನಿಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಆಮೇನ್ ಅಲ್ಲಲ್ಲಿ ಹೌದು. ಪ್ರೀತಿಯ ಮಕ್ಕಳೇ, ಇಲ್ಲಿ ದಾವೀದನ ವಾಕ್ಯಗಳನ್ನು ನೋಡೋದಾದರೆ ಅಂಧಕಾರದ ಸಮಯಗಳು, ಕತ್ತಲೆಯಲ್ಲಿ ಪರೀಕ್ಷೆಗಳು ಮತ್ತು ಕೊನೆಯದಾಗಿ ಭಯಪಡುವುದೆಂಬುದಾಗಿ ನೋಡ್ತೀವಿ. ದೇವರು ಯಾವಾಗಲೂ ಭಯಪಡಬೇಡ್ರಿ ಮಕ್ಕಳೇ, ನಾನು ನಿಮ್ಮ ಜೊತೆಲಿದ್ದೀನಿ ಎಂಬುದಾಗಿ ದೇವರು ನಮಗೆ ಧೈರ್ಯ ಕೊಡೋರು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕತ್ತಲೆಯಲ್ಲಿ ಇರ್ಬೋದು, ಆದರೆ ದೇವರು ಹೇಳ್ತಾರೆ ನೋಡಿ, ನಾನು ಕಾಲಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ದಾವೀದನು ಹೇಳ್ತಾನೆ, ದೇವರೇ, ನಾನು ಕೇಡಿಗೆ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರ್ತೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಸಮಸ್ಯೆ ನಾವು ಯಾವುದೇ ಮಾರ್ಗದಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಸಂಗಡ ಇರುತ್ತಾನೆ. ಸೈತನ ಕಾರ್ಯಗಳಿಂದ ನಯಪಡಿಸ್ತಾನೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ನಿನ್ನ ಧ್ವನಿಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಧೈರ್ಯ ಕೊಡೋರಾಗಿದ್ದಾರೆ. ಎಂಥ ಸಮಸ್ಯೆ ಬಂದರೂ ಕೂಡ ಮಗಳೇ, ನಾನು ನಿನಗೆ ಧೈರ್ಯ ಕೊಡ್ತೇನೆ, ನಾನು ಯಾವಾಗಲೂ ನಿನ್ನ ಜೊತೆಲೇ ಇದ್ದೇನೆ ಎಂಬುದಾಗಿ ದೇವರಿಂದ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಎಷ್ಟು ಸಮಸ್ಯೆ ಇದೆ, ಎಷ್ಟು ಹೋರಾಟ ಇದೆ, ಆದರೂ ಕೂಡ ದೇವರು ಯಾವಾಗಲೂ ಕಾಲಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೆ ಒಳ್ಳೆಯ ಸ್ನೇಹಿತರಿರ್ಬೋದು, ಆದರೆ ಇದಕ್ಕಿಂತ ಒಳ್ಳೆಯ ಸ್ನೇಹಿತರು ದೇವರಾಗಿದ್ದಾರೆ. ನಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಕತ್ತಲಲ್ಲಿ ಪಾಪದಲ್ಲಿ ಜೀವಿಸಿದ್ರು ಕೂಡ ನಾನಿನ್ನ ಜೊತೆಲಿದ್ದೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಒಂದು ದಿವಸ ಒಂದು ಯೌವನಸ್ಥ ಹುಡುಗ ತನ್ನ ಜೀವಿತದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ಆಸೆ ಇತ್ತು. ಆದರೆ ಸಡನ್ ಆಗಿ ಒಂದು ವ್ಯಕ್ತಿಯನ್ನು ನೋಡಿ ಆತ ಒಳ್ಳೆ ಹಣವಂತ ಇದ್ದ, ಆತ ಏನೇನು ಮಾಡ್ತಾ ಇದ್ದ ಯುದ್ಧನೂ ಕೂಡ ಕಲ್ತ್ಕೊಂಡ. ಜೊತೆಲಿದ್ದ ಫ್ರೆಂಡ್, ಅಯ್ಯೋ ನೀನು ಒಳ್ಳೆ ವ್ಯಕ್ತಿ ಆಗಿದೆ, ಆದರೆ ಯಾಕೆ ಈ ಥರ ನಡೀತಾ ಇದೆಯಾ, ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದೆಯಾ, ಆದರೆ ಸಡನ್ ಆಗಿ ಈ ಥರ ಯಾಕೆ ನಡೀತಾ ಇದೆ ಎಂಬುದಾಗಿ ಆತ ಭಯಪಟ್ಟ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ನಾವು ಒಳ್ಳೆ ಮಾರ್ಗದಲ್ಲಿ ನಡೀತೀವಿ, ಆದರೆ ಸಹಿತ ನಮ್ಮನ್ನು ವಂಚಿಸುತ್ತೆ ಪ್ರೀತಿಯ ಮಕ್ಕಳೇ. ಅದಕ್ಕೆ ದೇವವಾಕ್ಯ ಹೇಳ್ತದೆ, ನಾನು ಕಾಲಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿದ್ದರಿಂದ ಕೇಡಿಗೆ ಹೆದರೇನು. ಹೌದು ಪ್ರೀತಿಯ ಮಕ್ಕಳೇ, ನಾವು ಸೈತನಿಗೆ ಹೆದರದೆ ದೇವರು ನಮ್ಮ ಸಂಗಡ ಇರ್ತಾನೆ. ಸೈತನ ಕಾರ್ಯಗಳನ್ನೆಲ್ಲ ನಯಪಡಿಸ್ತಾನೆ. ಅದೇ ಥರ ದಾವೀದನು ಬರೆದ ಕೀರ್ತನೆ 9:10 ವಚನ ಇರ್ತದೆ, ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು, ಯಾಕಂದರೆ ನಿನ್ನ ಮೊರೆ ಹೋಗುವವರೆಲ್ಲರೂ ನೀನು ಕೈ ಬಿಡೋನಲ್ಲ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ದೇವ್ರಿಗೆ ನಾವು ಯಾವಾಗ ಮೊರೆ ಇಡ್ತೇವೋ ದೇವ್ರ ಎಂದಿಗೂ ಕೈ ಬಿಡೋದಿಲ್ಲ. ನಮ್ಮನ್ನು ಯಾವಾಗಲೂ ಕೈ ಹಿಡಿದು ನಡೆಸುವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರೇ, ನನ್ನ ಕಾಲದಲ್ಲಿ ನಡೆಯುವಾಗ ನಿನ್ನ ಹತ್ತಿರವಿರು, ನನ್ನ ಕುಟುಂಬದಲ್ಲಿ ನನ್ನ ಎಲ್ಲ ಕೆಲಸ ಕಾರ್ಯದಲ್ಲಿ ನೀನಿರುವಾಗ ನನಗೆ ಯಾವುದಕ್ಕೂ ಭಯವಿಲ್ಲ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ದೇವರು ನಮಗೆ ಸಂಗಡವಿರುವುದು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮೌನತೆയുള്ള ದೇವರೇ, ಮುಂಜಾನೆ ಒಳ್ಳೆಯ ಸಮಯ ಕೊಟ್ಟಿರಪ್ಪ. ಹೌದು ಸಪ್ಪ, ನಾನು ಕಾಲಗತ್ತಲ್ಲಿ ನಡೆಯುವಾಗಲೂ ನೀನು ನಮ್ಮ ಹತ್ತಿರ ಇರುವಂಥ ದೇವರು. ಈ ವಿಡಿಯೋ ನೋಡ್ತಾರಪ್ಪ, ಪ್ರತಿಯೊಬ್ಬ ಮಕ್ಕಳನ್ನು ಆಶ್ವಾಸು. ಅವರು ಯಾವ ರೀತಿ ಮಾರ್ಗದಲ್ಲಿ ನಡೀತಾರೋ ದೇವರೇ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥ ಮನಸ್ಸುಗಳು, ಅವರಿಗೆಲ್ಲ ಸೈತನ ಕಾಲದಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರತಿಯೊಂದರೇ ಚಿಕ್ಕ ಪ್ರಾರ್ಥನೆ ಕೇಳುತ್ತೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಜೀವಿತದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.